ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಜುಲೈ 24 ಕಳೆದ ವರ್ಷ ಸೂ ಫ್ರಮ್ ಸೋ ಸಿನಿಮಾ ಸದ್ದು ಮಾಡಿತ್ತಲ್ವಾ? ಬಾಕ್ಸ್ ಆಫೀಸ್ ಅಲ್ಲಿ 100 ಕೋಟಿ ಕಲೆಕ್ಷನ್ ಮಾಡೋ ಮೂಲಕ ಕಳೆದ ವರ್ಷ ಅಂದ್ರೆ ಜೂನ್ ತಿಂಗಳ ನಂತರ ರಿಲೀಸ್ ಆಗುವಂತಹ ಸಿನಿಮಾಗಳಿಗೆ ಒಂದು ರೀತಿ ಬೂಸ್ಟ್ ಕೊಟ್ಟಿತ್ತು. ಸೊ ಈಗ ಅದೇ ದಿನ ಮತ್ತೊಂದು ಸಿನಿಮಾ ರಿಲೀಸ್ ಆಗಿದೆ, ಕರಾವಳಿಯ ಕಂಬಳದ ವೈಭವವನ್ನ ಕಣ್ತುಂಬಿಕೊಳ್ತಿದ್ದಾರೆ ಪ್ರೇಕ್ಷಕರು. ಸೊ ಕರಾವಳಿಯ ಕಂಬಳದ ಕಡೆ ನಾವು ಹೋಗಿ ಬಂದಾಗ ಹೇಗಿತ್ತು ಸಿನಿಮಾ? ಸೊ ಆ ಬಗೆಗಿನ ಒಂದು ರಿವ್ಯೂನ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಎಸ್, ಕರಾವಳಿ ಸಿನಿಮಾ ನಿರೀಕ್ಷೆ ಹೆಚ್ಚಾಗಿತ್ತು. ಕಾರಣ ಕರಾವಳಿ ಅನ್ನುವಂತಹ ಟೈಟಲ್. ಆ ಟೈಟಲ್ಗೆ ತಕ್ಕಂತೆ ಸಮುದ್ರದ ಅಲೆಗಳು, ಸಮುದ್ರ ತೀರ, ಕಂಬಳದ ಆಟ. ಸೊ ಎಲ್ಲವನ್ನೂ ಕೂಡ ನಾವು ಈ ಒಂದು ಸಿನಿಮಾದಲ್ಲಿ ನೋಡಬಹುದು. ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದು ಪ್ರಜ್ವಲ್ ದೇವರಾಜ್ ಧನ ಪಾತ್ರದಲ್ಲಿ. ಇದಾದ ನಂತರ ಮಾವೀರ ಹಾಗೆ ಮಹಾಬಲ, ಈ ಒಂದು 2 ಪಾತ್ರಗಳೇನಿದೆ ಚಿತ್ರದ ಹೈಲೈಟ್ ಅಂತಾನೆ ಹೇಳ್ಬೋದು. ಕರಾವಳಿ ಸಿನಿಮಾಗೆ ಹೋಗ್ತಿದ್ದಂಗೆ ಕರಾವಳಿಗೆ ನಾವು ಎಂಟ್ರಿ ಕೊಟ್ವೇನೋ ಅನ್ನುವಷ್ಟರ ಮಟ್ಟಿಗೆ ನಮ್ಮನ್ನ ಸ್ಕ್ರೀನ್ ಪ್ಲೇ ಹಿಡಿದು ಕೂರಿಸುತ್ತೆ. ಅದರಲ್ಲೂ ಸಿನಿಮಾಟೋಗ್ರಫಿ ಬಗ್ಗೆ ಹೇಳೋದೇ ಬೇಡ, ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾಟೋಗ್ರಫಿ. ಏನು, ಮಾವೀರ ಯಾರು, ಮಹಾಬಲ ಯಾರು, ಇವರಿಬ್ಬರ ಗೆಳೆತನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಎಷ್ಟೆಲ್ಲ ಬಲಿಯಾಗುತ್ತೆ? ಕಂಬಳ ಅಂತ ಹೇಳಿದ್ರೆ ಅಷ್ಟು ಸುಲಭನಾ ಗೆಲ್ಲೋದು? ಆ ಕಂಬಳ ಗೆದ್ದವರ ಕುರ್ಚಿ ಇದೆಯಲ್ಲ, ಅದರ ಮಹತ್ವ ಏನು? ಆ ಒಂದು ಕುರ್ಚಿಗಾಗಿ ನಡೆಯುವಂತಹ ಕಾಳಗ ಯಾವ ರೀತಿ ಇರುತ್ತೆ? ಇದೆಲ್ಲದರ ಬಗೆಗಿನ ಒಂದು ಕಂಪ್ಲೀಟ್ ಚಿತ್ರಣವನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ, ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಂದ್ರೆ ಕರಾವಳಿ ಸಿನಿಮಾನ ನೋಡ್ಲೇಬೇಕು. ಆಸ್ ಯೂಶುವಲ್ ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾ ಅಂತ ಹೇಳಿದ್ರೆ ಏನಾದ್ರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ ಅಲ್ವಾ? ಎಷ್ಟೇ ಕಾಂಟ್ರವರ್ಸಿ ಆದ್ರೂ ಕೂಡ ಸಿನಿಮಾ ಕಂಟೆಂಟ್ ಅನ್ನೋದು ಚೆನ್ನಾಗಿದ್ರೆ ಪ್ರೇಕ್ಷಕರಿಗೆ ಅದು ಹತ್ರ ಆಗುತ್ತೆ ಅನ್ನೋದಕ್ಕೆ ಕರಾವಳಿ ಒಂದು ರೀತಿ ಬೆಸ್ಟ್ ಎಕ್ಸಾಂಪಲ್. ಆಡಂಬರದ ಪ್ರಚಾರ ಇಲ್ಲದೆ ಇದ್ರೂ ಕೂಡ ಆರ್ಗ್ಯಾನಿಕ್ ಆಗಿ ನಾವು ಹೋಗ್ತೀವಿ ಅನ್ನೋ ರೀತಿ ಥಿಯೇಟರ್ನಲ್ಲಿ ಕರಾವಳಿ ಮೋಡಿ ಮಾಡ್ತಾ ಇದೆ. ಈಗಾಗಲೇ ಪೇಯ್ಡ್ ಪ್ರೀಮಿಯರ್ ಶೋಸ್ಗಳು ಕೂಡ ಎಲ್ಲ ಕಡೆ ಹೌಸ್ಫುಲ್ ಆಗಿ ಪ್ರೇಕ್ಷಕರು ಕೂಡ ಕರಾವಳಿಯನ್ನ ಮೆಚ್ಚಿ ಆ ಬಗೆಗೆ ಒಂದಷ್ಟು ಒಳ್ಳೆಯ ರಿವ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಏನು, ಪ್ರಜ್ವಲ್ ದೇವರಾಜ್ಗೆ ನಾಯಕಿಯಾಗಿ ಸಂಪದ ಡಾಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಸಿನಿಮಾದ ಬೆಸ್ಟ್ ವಿಲನ್ ಅಂತ ಹೇಳಿದ್ರೆ ರಮೇಶ್ ಇಂದಿರಾರವರ ಆಕ್ಟಿಂಗ್ ಈ ಒಂದು ಚಿತ್ರದ ಪ್ಲಸ್ ಪಾಯಿಂಟ್. ಇದರ ಜೊತೆಗೆ ರಾಜ್ವಿ ಶೆಟ್ಟಿ ಅವರನ್ನ ಈ ಹಿಂದೆ ಎಲ್ಲೂ ಕೂಡ ನೋಡಿಲ್ಲ ಅಂತಹ ವಿಭಿನ್ನವಾದ ಪಾತ್ರದ ಮೂಲಕ ನಾವಿಲ್ಲಿ ನೋಡಬಹುದಾಗುತ್ತೆ. ರಾಜ್ವಿ ಶೆಟ್ಟಿ ಹಾಗೆ ಮಿತ್ರ, ಇವರಿಬ್ಬರ ದೋಸ್ತ್ ಗೆಳೆತನ. ಈ ಗೆಳೆತನ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಹಾಗಾದ್ರೆ ಪ್ರಜ್ವಲ್ ದೇವರಾಜ್ ಅವರ ಎಂಟ್ರಿ ಅಂದ್ರೆ ಧನನ ಎಂಟ್ರಿ ಯಾಕಾಗತ್ತೆ? ಸೊ ಇದೆಲ್ಲವೂ ಕೂಡ ಚಿತ್ರದ ಒಂದು ಹೈಲೈಟ್. ಗುರುದತ್ ಗಾಣಿಗ ಅಂಬಿನಿಂಗೆ ವಯಸ್ಸಾಯಿತು ಸಿನಿಮಾ ನಂತರ ಕೈಗೆತ್ತಿಕೊಂಡಿರುವಂತಹ ಕರಾವಳಿ ಚಿತ್ರ, ಕರಾವಳಿಯ ಸೊಬಗನ್ನೇ ಥಿಯೇಟರ್ನಲ್ಲಿ ಎಲ್ಲರ ಮುಂದೆ ಅರ್ಪಿಸ್ತಾರೆ. ಸೊ ಕರಾವಳಿಯನ್ನ ನೀವು ಹೋಗಿ ನೋಡ್ಬೇಕಂತ ಹೇಳಿದ್ರೆ ಎಸ್ಪೆಷಲಿ ಕಟಪಾಡಿ ಕಂಬಳ ಅನ್ನುವಂಥದ್ದೇನಿದೆ ಅಂದ್ರೆ 30 ವರ್ಷ ನಡೀದೇ ಇರುವಂತಹ ಕಂಬಳನ ನಡೆಸುವಂತಹ ಪರಿಸ್ಥಿತಿ ಯಾಕೆ ಬರುತ್ತೆ, ಏನೆಲ್ಲ ಆಗತ್ತೆ, ಇದೆಲ್ಲವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಜೊತೆಗೆ ಕೋಣಗಳಿಗೆ ಎಷ್ಟು ಮಹತ್ವವನ್ನ ಕೊಡ್ತಾರೆ, ಇದೆಲ್ಲವನ್ನ ನೋಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಕರಾವಳಿ ಸಿನಿಮಾವನ್ನ ನೋಡಬಹುದು. ಆ್ಯಂಡ್ ವೀಕೆಂಡಲ್ಲಿ ಯಾವ್ದಾದ್ರು ಒಂದು ಸಿನಿಮಾನ ನೋಡಬೇಕು ಅನ್ನುವಂತಹ ರೀತಿಯಲ್ಲಿ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂತು ನೋಡುವಂತಹ ಅಂದ್ರೆ ಪ್ರೇಕ್ಷಕರೆಲ್ಲರೂ ಕೂಡ ಕೂತು ನೋಡುವಂತಹ ಸಿನಿಮಾ ಕರಾವಳಿ ಅಂತ ಹೇಳ್ಬೋದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.